3. ಅದಕ್ಕಿಂತ ಮುಂಚೆ ಇವತ್ತಿನ ಪ್ರೋಗ್ರಾಮ್ ನ 5 ಪದಗಳು ಪ್ಲಸ್ 1 ಇಡಿಯಂ ಕೂಡ ಕಲ್ತ್ಕೋಬೇಕು. ಸೊ ಅದನ್ನ ನಿಮ್ ಟಿವಿ ಸ್ಕ್ರೀನ್ ಮೇಲೆ ಬರುತ್ತೆ. ಸೊ ಕೈಂಡ್ಲಿ ವಾಚ್ ಯುವರ್ ಸ್ಕ್ರೀನ್ ನ. ಸೊ ಇವತ್ತಿನ 5 ಪದಗಳು ಯಾವ್ದು ಅಂದ್ರೆ, ಸೊ ಮೊದಲನೇದು PUDGY ಅಂತ ಹೇಳಿ, ಸೊ ಪೊಡ್ಜಿ ಅಂತ ಬರುತ್ತೆ. ಸೊ ನೆಕ್ಸ್ಟ್ ಪ್ಯೂನಿ ಅಂತ ಬರುತ್ತೆ, ಸೊ PUNY ಅಂತ. ಮೂರನೇ ಪದ ರಾನ್ಸೆಡ್, RANCID. ಸೊ ನಾಲ್ಕನೇ ಪದ ರಿಲಕ್ಟೆಂಟ್, ಸೊ RELUCTANT. ಸೊ ಐದನೇ ಪದ ರೂತ್ಲೆಸ್ ಅಂತ ಹೇಳಿ, RUTHLESS. ಸೊ ಇದು ಇವತ್ತಿನ 5 ಪದಗಳು. ಇದರ ಮೀನಿಂಗ್ ಮತ್ತೆ ಸೆಂಟೆನ್ಸ್ ನ ತಿಳ್ಕೊಳ್ಳೋಣ. ಸೊ PUDGY ಪಡ್ಜಿ ಅಂತ ಹೇಳಿ, ಈ ಪಡ್ಜಿ ಅಂತಂದ್ರೆ ಡಿ ಸೈಲೆಂಟ್ ಬರುತ್ತೆ. ಇಟ್ಸ್ ಮೀನಿಂಗ್ ನಥಿಂಗ್ ಬಟ್ ಚಬ್ಬಿ ಅಂತ. ಸೊ ಚಬ್ಬಿ ಅಂತಂದ್ರೆ ಈಗ ಗುಂಡ್ಗೆ ದಪ್ಪಗಿರ್ತಾರಲ್ಲ, ಸೊ ಅದನ್ನ ನಾವು ಚಬ್ಬಿ ಅಂತ ಹೇಳ್ಬೋದು. ಆ ಮಗುಗೆ ತುಂಬಾ ಮಗುಗೆಲ್ಲ ನಾವು ಅದನ್ನ ಡಿಸ್ಕ್ರೈಬ್ ಮಾಡ್ತೀವಿ. ತುಂಬಾ ದಪ್ಪ ಇದ್ರೆ ಅವ್ರಿಗೆಲ್ಲ ಚಬ್ಬಿ ಚೀಕ್ ಅಂತ ಹೇಳ್ಬೋದಲ್ವಾ. ಹಾಗೆ ದಟ್ ಕಿಡ್ ಇಸ್ ಕ್ಯೂಟ್ ಅಂಡ್ ಪಡ್ಜಿ ಅಂತ ಅಂದ್ರೆ ಆ ಒಂದು ಮಗು, ಚಿಕ್ಕ ಮಗು ತುಂಬಾ ಕ್ಯೂಟ್ ಆಗಿದೆ ಮತ್ತೆ ಸೊ ತುಂಬಾ ಹೆಲ್ದಿ ಆಗಿದೆ ಅಥವಾ ತುಂಬಾ ಚಬ್ಬಿ ಆಗಿದೆ ಅಂತ ಹೇಳ್ಬೋದು. ಅದನ್ನ ಪಡ್ಜಿ, ಚಬ್ಬಿಗೆ ಇನ್ನೊಂದು ಪದ PUDGY ಅಂತಾನೆ ಹೇಳ್ಬೋದು. ಎರಡನೇ ಪದ ಪ್ಯೂನಿ ಅಂತ, ಇದು ಆಪೋಸಿಟ್ ವರ್ಡ್ ಆಫ್ ಪಡ್ಜಿ ಅಂತ ಹೇಳಿ. ಪ್ಯೂನಿ ಅಂತಂದ್ರೆ ಥಿನ್ ಅಂಡ್ ವೀಕ್, ಸೊ ತುಂಬಾ ತೆಳ್ಳಗೆ ತುಂಬಾ ವೀಕ್ ಆಗಿರ್ತಾರಲ್ಲ ಅದನ್ನ ಪ್ಯೂನಿ ಅಂತ ಹೇಳ್ಬೋದು. ಸೊ ಎಕ್ಸಾಂಪಲ್, ಸೊ ಹಿ ಇಸ್ ಅ ಪ್ಯೂನಿ ಮ್ಯಾನ್ ಅಂತೇಳಿ, ಆ ಒಬ್ಬ ವ್ಯಕ್ತಿ ಸೊ ತುಂಬಾ ಸೊ ಪ್ಯೂನಿ ಅಂತಂದ್ರೆ ತುಂಬಾ ವೀಕ್ ಇದ್ದಾರೆ, ಸೊ ತುಂಬಾನೇ ಸೊ ಅವ್ರಿಗೆ ಶಕ್ತಿನೇ ಇಲ್ಲ ಅಂತ ಹೇಳ್ಬೋದಲ್ಲ, ಅದನ್ನ ಪ್ಯೂನಿ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಮೂರನೇ ಪದ ರಾನ್ಸೆಡ್. ಸೊ ರಾನ್ಸೆಡ್ ಅಂತಂದ್ರೆ ಇಟ್ ಇಸ್ ಆಯಿಲ್ ಥಿಂಗ್ಸ್, ಆಯಿಲ್ ಐಟಮ್ಸ್ ಏನಿರುತ್ತಲ್ಲ, ಆಯಿಲ್ ಇಂದ ನಾವು ಏನ್ ಪದಾರ್ಥ ತಯಾರಿಸ್ತೀವಿ ಸೊ ಮನೆಯಲ್ಲಿ, ಆ ಒಂದು ಆಯಿಲ್ ಕೆಟ್ಟು ಹೋದ್ರೆ, ಆ ಒಂದು ಎಣ್ಣೆ ಪದಾರ್ಥ ಕೆಟ್ಟೋದ್ರೆ ಅದೊಂಥರ ಡಿಫ್ರೆಂಟ್ ಸ್ಮೆಲ್ ಬರುತ್ತೆ, ಅದು ಕಹಿ ಟೇಸ್ಟ್ ಬರುತ್ತೆ, ಅದನ್ನ ರಾನ್ಸಿಡ್ ಅಂತೀವಿ. ಅದನ್ನ ಕನ್ನಡದಲ್ಲಿ ಕಮರು ಅಂತ ಹೇಳ್ತೀವಲ್ವಾ, ರೈಟ್. ಸೊ ಆಕ್ಚುಲಿ ಈಗ ಆಯಿಲ್ ಕೆಟ್ಟೋಗಿದ್ರೆ ಅಥವಾ ಆಯಿಲ್ ಪದಾರ್ಥನ ಜಾಸ್ತಿ ದಿವಸ ಇಟ್ರೆ ಅದೇನಾಗುತ್ತೆ, ಕಮರ್ ಹೋಗುತ್ತೆ ಅಥವಾ ಅದು ಏನಾಗುತ್ತೆ, ಆ ಟೇಸ್ಟ್ ನ ಕಲ್ತ್ಕೊಳ್ಳುತ್ತೆ. ಅದನ್ನ ರಾನ್ಸಿಡ್ ಅಂತ ಹೇಳ್ಬೋದು, RANCID ಅಂತ. ಸೊ ಅವಾಗ ಅದಕ್ಕೊಂದು ಸೆಂಟೆನ್ಸ್ ಮಾಡೋಣ, ದಟ್ ಸ್ವೀಟ್ ಹ್ಯಾಸ್ ಟರ್ನ್ ರಾನ್ಸಿಡ್, ಡೋಂಟ್ ಈಟ್ ಇಟ್. ಅಂದ್ರೆ ಆ ಒಂದು ಸಿಹಿ ಪದಾರ್ಥ ಅದು ಆಯಿಲ್ ಹಾಕಿರ್ತಕ್ಕಂಥದ್ದು ಅಥವಾ ಗೀ ಹಾಕಿರೋದು ಏನೋದಾಗಿರುತ್ತೆ, ಅದೇನಾಗಿದೆ, ರಾನ್ಸಿಡ್ ಆಗಿದೆ, ಸೊ ಹಾಗಾಗಿ ತಿನ್ಬೇಡ ಅಂತ ಹೇಳುವಾಗ ಸೊ ಅದನ್ನ ಯೂಸ್ ಮಾಡ್ಬೋದು. ಸೊ ಇದು 3 ಪದಗಳು. ನಾಲ್ಕನೇ ಪದ ನೋಡೋಣ. ನಾಲ್ಕನೇ ಪದ ರಿಲೆಕ್ಟೆಂಟ್ ಅಂತ. ಸೊ ರಿಲೆಕ್ಟೆಂಟ್ ಅಂತಂದ್ರೆ ನಾಟ್ ಇಂಟ್ರೆಸ್ಟೆಡ್ ಅಂತ, ರೈಟ್. ಸೊ ರಿಲೆಕ್ಟೆಂಟ್ ಅಂದ್ರೆ ನಾಟ್ ಇಂಟ್ರೆಸ್ಟೆಡ್ ಅಥವಾ ಅಲ್ಲಿ ನೋ ವಿಲ್ಲಿಂಗ್ನೆಸ್ ಅಂತ ಹೇಳ್ಬೋದು. ಸೊ ನಾಟ್ ಇಂಟ್ರೆಸ್ಟೆಡ್ ಆಕ್ಷನ್ ರಿಲೆಕ್ಟೆಡ್ ಅಂತ ಹೇಳ್ಬೋದು. ಸೊ ದ ಗರ್ಲ್ ವಾಸ್ ರಿಲೆಕ್ಟೆಂಟ್ ಟು ಮ್ಯಾರಿ ಹಿಮ್ ಅಂತ, ಇದನ್ನ ಅಬ್ಜೆಕ್ಟಿವ್ ಅಂತ ಹೇಳ್ತೀವಿ. ಆ ಒಂದು ಹುಡುಗಿ ಅವನ್ನ ಮದುವೆ ಆಗ್ಬೇಕಂದ್ರೆ ಇಂಟ್ರೆಸ್ಟ್ ಇಲ್ಲ, ಶಿ ಇಸ್ ರಿಲೆಕ್ಟೆಂಟ್ ಅಂದ್ರೆ ಅವಳಿಗೆ ಇಂಟ್ರೆಸ್ಟ್ ಇರ್ಲಿಲ್ಲ ಅಂತ ಹೇಳಿ. ಸೊ ನಾಟ್ ಇಂಟ್ರೆಸ್ಟೆಡ್ ನ ರಿಲೆಕ್ಟೆಂಟ್ ಅಂತಾನೆ ಹೇಳ್ಬೋದು, RELUCTANT ಅಂತ. ಸೊ ಐದನೇ ಪದ ರೂತ್ಲೆಸ್ ಅಂತ. ರೂತ್ಲೆಸ್ ಅಂತಂದ್ರೆ ತುಂಬಾ ಕ್ರೂಯಲ್ ಅಂತ. ಸೊ ಸ್ಪೆಷಲಿ ಅದಕ್ಕೆ ಒಂದೊಂದ್ಸಲ ಕ್ರೂಯಲ್ ಅಂದ್ರೆ ತುಂಬಾನೇ ಕೋಪ ಇರೋದು ಅಥವಾ ತುಂಬಾನೇ ಕೆಟ್ಟದಾಗಿ ಬಿಹೇವ್ ಮಾಡ್ತೀವಲ್ಲ, ಅದನ್ನ ರೂತ್ಲೆಸ್ ಅಂತ ಹೇಳ್ಬೋದು. ಸೊ ಎಕ್ಸಾಂಪಲ್, ಹಿ ವಾಸ್ ಕಂಪ್ಲೀಟ್ಲಿ ರೂತ್ಲೆಸ್ ವಿತ್ ಹಿಸ್ ವೈಫ್ ಅಂತ. ಸೊ ಅವನು ಅವರ ವೈಫ್ ಮೇಲೆ ತುಂಬಾನೇ ರೂತ್ಲೆಸ್, ಕ್ರೂಯಲ್ ಆಗಿದ್ದಾನೆ, ತುಂಬಾ ಮೃಗ ತರ ಬಿಹೇವ್ ಮಾಡ್ತಾನೆ ಅಂತ ಹೇಳ್ತೀವಲ್ಲ, ದಟ್ಸ್ ದ ಮೀನಿಂಗ್ ಆಫ್ ರೂತ್ಲೆಸ್ ಅಂತೇಳಿ. ಸೊ ಇದು ಇವತ್ತಿನ 5 ಪದಗಳು. ಅಂಡ್ ಲೆಟ್ಸ್ ಹ್ಯಾವ್ ಅನ್ ಇಡಿಯಂ ಲುಕ್. ಸೊ ಇಡಿಯಂ ಅಂತಂದ್ರೆ ಹೇಳಿದ್ದೆ, ಇಡಿಯಂ ಮೀನ್ಸ್ ಅದನ್ನ ಉಪಮಾನ ಉಪಮೇಯ ಅಂತ ಹೇಳ್ತೀವಿ ಕನ್ನಡದಲ್ಲಿ. ಸೊ ಇದನ್ನ ಉಪಮಾನ ಉಪಮೇಯ, ಒಂದು ಸಂದರ್ಭನ ಇನ್ನೊಂದು ಸಂದರ್ಭಕ್ಕೆ ನಾವು ಹೋಲಿಸೋದನ್ನ ಇಡಿಯಮ್ಸ್ ಅಂತ ಹೇಳ್ತೀವಿ. ಸೊ ಈ ಇಡಿಯಮ್ಸ್ ಇಂಗ್ಲಿಷ್ ಅಲ್ಲಿ ಏನಕ್ಕಪ್ಪ ಯೂಸ್ ಮಾಡ್ತೀವಿ ಅಂದ್ರೆ, ದೇ ಗಿವ್ ಕಲರ್ ಅಂಡ್ ಪಂಚ್ ಟು ದ ಲ್ಯಾಂಗ್ವೇಜ್ ಅಥವಾ ಸ್ಪೀಚ್, ಅಂದ್ರೆ ಅವು ಕಲರ್ ಮತ್ತೆ ಪಂಚ್ ಕೊಡುತ್ತೆ ಲ್ಯಾಂಗ್ವೇಜ್ ಅನ್ನೋದಕ್ಕೋಸ್ಕರ ಯೂಸ್ ಮಾಡ್ತೀವಿ. ಸೊ ಇವತ್ತಿನ ಇಡಿಯಂ ಯಾವ್ದಂದ್ರೆ ಕೀಪ್ ಅ ಸಿವಿಲ್ ಟಂಗ್, ಕೀಪ್ ಅ ಸಿವಿಲ್ ಟಂಗ್ ಅಂದ್ರೆ ಬಿ ಪೊಲೈಟ್ ಅಂತ. ಬಿ ಪೊಲೈಟ್ ಅಂತ, ಈಗ ರೂಡ್ ಆಗಿರ್ತಾರಲ್ಲ, ಸೊ ಬಿ ಪೊಲೈಟ್ ಅಂದ್ರೆ ಶಾಂತವಾಗಿ ಮಾತಾಡೋದಾಗ್ಲಿ ಅಥವಾ ರೆಸ್ಪೆಕ್ಟ್ ಕೊಟ್ಟು ಮಾತಾಡೋದಾಗ್ಲಿ, ಅದನ್ನ ಸೊ ಕೀಪ್ ಅ ಸಿವಿಲ್ ಟಂಗ್ ಅಂತ ಹೇಳ್ಬೋದು. ಸೊ ಡೋಂಟ್ ಸ್ಪೀಕ್ ಸೋ ರೂಡ್ಲಿ, ಕೀಪ್ ಅ ಸಿವಿಲ್ ಟಂಗ್ ಸೆಂಟೆನ್ಸ್ ಮಾಡ್ಬೋದು. ಆತರ ತುಂಬಾ ಏನ್ ಮಾಡ್ಬಾರ್ದು, ಆತರ ಮಾತಾಡಬೇಡ, ರೂಡ್ ಆಗಿ ಮಾತಾಡಬೇಡ. ಸೊ ಏನ್ ಮಾಡು, ಪೊಲೈಟ್ ಆಗಿ ಮಾತಾಡು, ಮೃದುವಾಗಿ ಮಾತಾಡೋದನ್ನ ಸೊ ಕೀಪ್ ಅ ಸಿವಿಲ್ ಟಂಗ್ ಅಂತ ಹೇಳ್ಬೋದು. ಸೊ ದಿಸ್ ಇಸ್ ಟುಡೇಸ್ ಇಡಿಯಂ. ಸೊ ಇದನ್ನ ಸನ್ನಿವೇಶ ಬಂದೇ ಬರುತ್ತೆ, ಆ ಸನ್ನಿವೇಶದಲ್ಲಿ ನೋಟ್ ಮಾಡ್ಕೊಂಡು ಯೂಸ್ ಮಾಡಿ. ದ್ಯಾಟ್ ಮೇಕ್ಸ್ ಯು ರಿಚ್ ಇನ್ ದಿ ವೊಕ್ಯಾಬ್ಯುಲರಿ. ವೊಕ್ಯಾಬ್ಯುಲರಿ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್. ಗ್ರಾಮರ್,
ವೊಕ್ಯಾಬ್ಲರಿ ಅಂಡ್ ಪ್ರೊನೌನ್ಸಿಯೇಷನ್ ಅದು ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಸೊ ಹಾಗಾಗಿ ಈ ಪದಗಳು ಡೈಲಿ ಯೂಸ್ಡ್ ವರ್ಡ್ಸ್ ಅಂತಾನೆ ಹೇಳ್ಬೋದು. ಈ ಪದಗಳನ್ನ ಯೂಸ್ ಮಾಡಿ ದಟ್ ಮೇಕ್ಸ್ ಯು ಕಾನ್ಫಿಡೆನ್ಸ್, ಅದು ಕಾನ್ಫಿಡೆನ್ಸ್ ಬರುತ್ತೆ ನಿಮಗೆ, ಕಾನ್ಫಿಡೆಂಟ್ ಆಗ್ತೀರಿ ನೀವು. ಸೊ ದಟ್ ಯು ಕ್ಯಾನ್ ಸ್ಟಾರ್ಟ್ ಸ್ಪೀಕಿಂಗ್ ಇಂಗ್ಲಿಷ್ ವೆರಿ ಗುಡ್ ಅಂತ ಹೇಳ್ತಾ ಸೊ ವಿಲ್ ಮತ್ತೆ ವುಡ್ ಬಗ್ಗೆ ಡಿಸ್ಕಸ್ ಮಾಡ್ತಿದ್ವಿ. ವಿಲ್ ಅಂತಂದ್ರೆ ಇಟ್ ಟಾಕ್ಸ್ ಅಬೌಟ್ ಫ್ಯೂಚರ್ ಬಗ್ಗೆ ಮಾತಾಡೋದು. ವುಡ್ ಅಂತಂದ್ರೆ ಇಟ್ ಇಸ್ ಟಾಕಿಂಗ್ ಅಬೌಟ್ ವಿಲ್ ಆಸ್ ದಿ ಪಾಸ್ಟ್ ಟೆನ್ಸ್ ಅಂತ. ವಿಲ್ ಫ್ಯೂಚರ್ ನ ಪಾಸ್ಟ್ ಟೆನ್ಸ್ ಅಲ್ಲಿ ಹೇಗೆ ಯೂಸ್ ಮಾಡ್ತೀವೋ ಅವಾಗ ಈ ವುಡ್ ನ ಯೂಸ್ ಮಾಡ್ತೀವಿ. ಎನಿವೇಸ್, ಕಾಲರ್ ಇಸ್ ರೆಡಿ, ಲೆಟ್ ಅಸ್ ಸ್ಪೀಕ್ ನೌ. ಹಲೋ. Hello. Yes. Sir, good evening, sir. Good evening. I am Muniyappa, sir. Muniyappa. Tell me, Muniyappa. Sir, I have one doubt, sir. Please ask me. Sir, about tenses, sir. Tenses. About tenses. Okay. Okay, which tense doubt do you have, Muniyappa? Sir, I have past continuous. Yes, sir. I want correct Kannada meaning for this. Okay, you want correct Kannada meaning for the past continuous tense. Past continuous and past perfect continuous and past something. Okay, past continuous and past perfect continuous. Yes, sir. Sir, Similar future continuous and future perfect continuous, sir. Definitely, I can help you. First, let me help you past continuous and past perfect continuous now. Yes, sir. Right? Past continuous ಯಾವಾಗ ಯೂಸ್ ಮಾಡ್ತೀವಿ ಅಂತಂದ್ರೆ Hmm. was, were ಮತ್ತೆ ing verb ಇದ್ದಾಗ past continuous ಯೂಸ್ ಮಾಡ್ತೀವಿ. Okay. ಅದನ್ನ ಕನ್ನಡದಲ್ಲಿ ಏನ್ ಹೇಳ್ಬೋದು ಅಂದ್ರೆ ನರೇಷನ್ ಅಂತ ಹೇಳ್ಬೋದು. ನರೇಷನ್ ಅಂತಂದ್ರೆ ಒಂದು ಆಗೋಗಿರೋದನ್ನ ಎಕ್ಸ್ಪ್ಲೈನ್ ಮಾಡ್ತೀವಲ್ವಾ. Yes, sir. ಸೊ ಅವಾಗ ಪಾಸ್ಟ್ ಆಗೋಗಿರೋ ಕ್ರಿಯೆನ ಎಕ್ಸ್ಪ್ಲೈನ್ ಮಾಡೋವಾಗ ಪಾಸ್ಟ್ ಕಂಟಿನ್ಯೂಸ್ ಯೂಸ್ ಮಾಡ್ತೀವಿ. Okay. ಅದಕ್ಕೊಂದು ಅದನ್ನ ಒಂದೇ ಸೆಂಟೆನ್ಸ್ ಯೂಸ್ ಮಾಡಕ್ ಆಗಲ್ಲ, ಅದ್ರ ಹಿಂದೆ ಮುಂದೆ ಸಪೋರ್ಟಿಂಗ್ ಸೆಂಟೆನ್ಸ್ ಇರಬೇಕು. Okay. ಎಕ್ಸಾಂಪಲ್ ಒಂದು ಸನ್ನಿವೇಶ ತಗೋಣ. ನೀವೇನ್ ಮಾಡ್ಲಿಕ್ಕೆ ದಾರಿಯಲ್ಲಿ ಹೋಗ್ತಾ ಇರ್ತೀರಾ. Okay. ಓಕೆ, ಅವಾಗ ಒಂದು ಏನ್ ಸಿಗುತ್ತೆ, ಲೈಕ್ ಒಂದು ಟೆಂಪಲ್ ಸಿಗುತ್ತೆ. Yes, sir. ರೈಟ್, ಆ ಟೆಂಪಲ್ ಅಲ್ಲಿ ತುಂಬಾ ಜನ ಏನ್ ಮಾಡ್ತಿರ್ತಾರೆ, ಲೈಕ್ ಕ್ಯೂ ನಲ್ಲಿ ನಿಂತಿರ್ತಾರೆ ಅಂತ. Okay. ಇದನ್ನ ಇಂಗ್ಲಿಷ್ ಅಲ್ಲಿ ಟ್ರಾನ್ಸ್ಲೇಟ್ ಮಾಡಿ. When I was going to temple. Yes, first sentence, when I was going to temple. ಓಕೆ, ಇಲ್ಲಿ ಪಾಸ್ಟ್ ಕಂಟಿನ್ಯೂಸ್ ಬಂತು. ಏನಕ್ಕೆ ಅಂದ್ರೆ ನೀವು ಅಲ್ಲಿ ವೆನ್ ಅಂತ ಯೂಸ್ ಮಾಡಿರೋದ್ರಿಂದ ನಾನು ಹೋಗ್ತಾ ಇದ್ದಾಗ ಅಂದ್ರೆ ಅದು ನರೇಷನ್, ಅದನ್ನೇನಂತ ಹೇಳ್ತೀವಿ, ಬ್ರೀಫಿಂಗ್ ಅಂತ ಹೇಳ್ತೀವಿ. Okay. ಓಕೆ, ಎಕ್ಸಲೆಂಟ್. ವೆನ್ ಐ ವಾಸ್ ಗೋಯಿಂಗ್ ಟು ಟೆಂಪಲ್, There are so many in the queue. ಓಕೆ, there were so many people standing in the queue. Okay. Many people were standing in the queue. What ಅಂದ್ರೆ was it? ನಾನು ಹೋಗ್ತಾ ಇದ್ದಾಗ ತುಂಬಾ ಜನ ಅಲ್ಲಿ ನಿಂತ್ಕೊಂಡಿದ್ರು ಅಂತ ಹೇಳಿ. ಸೊ ಇದು ಇವಾಗ ಮೀನಿಂಗ್ಫುಲ್ ಆಯ್ತು. ಬರೀ ನಾನು ಹೇಳ್ತೀನಿ ನಾನು ಟೆಂಪಲ್, ಲೈಕ್ ಐ ವಾಸ್ ಗೋಯಿಂಗ್ ಟು ಟೆಂಪಲ್ ಅಂತ ಒಂದೇ ಸೆಂಟೆನ್ಸ್ ತಗೊಂಡ್ರೆ ದಟ್ ಇಸ್ ಮೀನಿಂಗ್ ಲೆಸ್. Okay. ಯಾಕಂದ್ರೆ ಅದು ಯಾವಾಗ, ಏನಕ್ಕೆ ಅಂತ ಕ್ವಶನ್ ಮಾರ್ಕ್ ಬರುತ್ತೆ. ಹಂಗಾಗಿ ಆಗೋಗಿರ್ತಕ್ಕಂಥ ಕ್ರಿಯೆನ ಎಕ್ಸ್ಪ್ಲೈನ್ ಮಾಡ್ಬೇಕಾದಾಗ ಪಾಸ್ಟ್ ಕಂಟಿನ್ಯೂಸ್ ಯೂಸ್ ಮಾಡ್ತೀವಿ. Okay. ಅರ್ಥ ಆಯ್ತಾ? ನೆಕ್ಸ್ಟ್ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಹ್ಯಾಡ್ ಬೀನ್ ಮತ್ತೆ ING ವರ್ಬ್ನ ಯೂಸ್ ಮಾಡೋದು. Okay. ಅದನ್ನ ಯಾವಾಗ ಯೂಸ್ ಮಾಡ್ತೀವಿ ಅಂತಂದ್ರೆ ಅದು ಕೂಡ ಹಳೇದೇ ಆಗಿರ್ಬೇಕು ಕ್ರಿಯೆ. ಸೊ ಹೇಗೆ ಅಂತಂದ್ರೆ ಇಟ್ ಇಸ್ ಸಮಥಿಂಗ್ ಲೈಕ್ ಅದಕ್ಕಿಂತ ಮುಂಚೆ ಇನ್ನೊಂದು ಸೆಂಟೆನ್ಸ್ ಬರಲೇಬೇಕು. ಏನಂತ ಎಕ್ಸಾಂಪಲ್, ನನಗೆ ನೆಗಡಿ ಬಂದಿತ್ತು, ಯಾಕಂದ್ರೆ ನಾನು ಆಲ್ಮೋಸ್ಟ್ 1 hour ಮಳೆನಲ್ಲಿ ನೆನ್ಕೊಂಡ್ ಬಿಟ್ಟಿದ್ದೆ ಅಂತ ಹೇಳ್ಬೇಕು. ಹೇಗೆ ಹೇಳ್ತೀರಾ? ನೆಗಡಿ ಬಂತು ಅನ್ನೋದಕ್ಕೆ ಏನಂತೀವಿ? ಐ ಗಾಟ್ ಕೋಲ್ಡ್. Cold. ಐ ಗಾಟ್ ಕೋಲ್ಡ್ ಬಿಕಾಸ್ Because I will. ಐ ಹ್ಯಾಡ್ ಬೀನ್ ಡ್ರೆಂಚಿಂಗ್ ಅಂತ ಹೇಳ್ಬೋದು, ಅಥವಾ ಐ ಹ್ಯಾಡ್ ಬೀನ್ ಲೈಕ್ ವಾಕಿಂಗ್ ಇನ್ ದ ರೈನ್ ಫಾರ್ ಆಲ್ಮೋಸ್ಟ್ 1 hour, Okay. ಅಥವಾ ಐ ಹ್ಯಾಡ್ ಬೀನ್ ವರ್ಕಿಂಗ್ ಇನ್ ವಾಟರ್, ಐ ಹ್ಯಾಡ್ ಬೀನ್ ಲೈಕ್ ಇನ್ಸೈಡ್ ದ ವಾಟರ್, ಎನಿಥಿಂಗ್ ಇಟ್ ಇಸ್ ರೈಟ್. ಸೊ ಒಂದು ಸನ್ನಿವೇಶಕ್ಕೆ ಒಂದು ಪಾಸ್ಟ್ ಆಗೋಗಿರೋದ್ರಲ್ಲಿ ಟೈಮ್ ಲಿಮಿಟ್ ಹೇಳ್ತೀವಿ, ಯಾವಾಗ ಸ್ಟಾರ್ಟ್ ಆಗಿತ್ತು, ಯಾವಾಗ ಎಂಡ್ ಆಗಿತ್ತು ಅಂತ. So that we. ಫಾರ್ ದಟ್ ವಿ ಯೂಸ್ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಹೌದು, had been can use to ಪಾಸ್ಟ್ ಪರ್ಫೆಕ್ಟ್. ಇನ್ನೊಂದು ಎಕ್ಸಾಂಪಲ್ ನೋಡೋಣ. ಅಂದ್ರೆ ನಾನು ತುಂಬಾ ಲೈಕ್ ಸುಸ್ತಾಗಿತ್ತು, ಏನಕ್ಕಪ್ಪ ಅಂದ್ರೆ 1 hour ಲೈಕ್ ಮೇ ಬಿ 10 hours ಕಂಟಿನ್ಯೂಸ್ ಆಗಿ ಜರ್ನಿ ಮಾಡ್ತಿದ್ದೆ, ಹಂಗಾಗಿ ಸುಸ್ತಾಗ್ಬಿಟ್ಟಿತ್ತು ಅಂತ ಹೇಳ್ಬೇಕು. ಹೇಗೆ ಹೇಳ್ತೀರಿ ಇಂಗ್ಲಿಷ್ ಅಲ್ಲಿ? we had been I had been traveling for 10 days. That is the reason I was tired. ಅಲ್ವಾ? ಲಾಸ್ಟ್ ವೀಕ್ ಐ ವಾಸ್ ಫುಲ್ಲಿ ಟೈರ್ಡ್ ಅಥವಾ ಐ ವಾಸ್ ನಾಟ್ ಫೀಲಿಂಗ್ ವೆಲ್ ಬಿಕಾಸ್ ಐ ಹ್ಯಾಡ್ ಬೀನ್ ಟ್ರಾವೆಲಿಂಗ್ ಆಲ್ಮೋಸ್ಟ್ ಫಾರ್ 10 days ಅಂತಾನು ಹೇಳ್ಬೋದು. Okay, thank you. ಅರ್ಥ ಆಯ್ತಾ? Future ಹೇಳಿ ಸರ್. ಫ್ಯೂಚರ್, ಯಾವ ಫ್ಯೂಚರ್ ಅಲ್ಲಿ? ಅದೇ ಫ್ಯೂಚರ್ ಕಂಟಿನ್ಯೂಸ್, ಫ್ಯೂಚರ್ ಪರ್ಫೆಕ್ಟ್ ಸರ್. ಫ್ಯೂಚರ್ ಕಂಟಿನ್ಯೂಸ್ ಅಂತಂದ್ರೆ ನಾಳೆ ನೀವು ಎಕ್ಸಾಕ್ಟ್ಲಿ 8 ಗಂಟೆಗೆ ಏನ್ ಮಾಡ್ತಿರ್ತೀರಾ? ಟುಮಾರೋನಾ ಸರ್? ನಾಳೆ ಸ್ಲೀಪಿಂಗ್ ಸರ್. ಸ್ಲೀಪಿಂಗಾ? ಸರ್ ಅಷ್ಟ್ ಬೇಗ?
ಟುಮಾರೋ ಸರ್ ನಾಳೆ ರಾತ್ರಿ 8 ಗಂಟೆಗೆ ಏನ್ ಮಾಡ್ತಾ ಇರ್ತೀರಾ? ಐ ಥಿಂಕ್ ಐ ಗೋ ಟ್ಯೂಷನ್ ಸರ್. ನೋ ಐ ವಿಲ್ ಬಿ ಗೋಯಿಂಗ್ ಟು ಟ್ಯೂಷನ್. ಐ ವಿಲ್ ಬಿ. ಅಂದ್ರೆ ಫ್ಯೂಚರ್ ಯೂಸ್ ಮಾಡ್ಬೇಕಾದಾಗ ಲೈಕ್ ವಿಲ್ ಅಂತ ಯೂಸ್ ಮಾಡ್ತೀವಿ ಅಂತ ಹೇಳಿದೆ. ಈ ಫ್ಯೂಚರ್ ಕಂಟಿನ್ಯೂಸ್ ಯಾವಾಗ ಯೂಸ್ ಮಾಡ್ತೀವಿ ಅಂತಂದ್ರೆ ಫ್ಯೂಚರ್ ಅಲ್ಲಿ ಒಂದು ಪಾಯಿಂಟ್ ಆಫ್ ಟೈಮ್. ಓಕೆ, ಸೊ ಫ್ಯೂಚರ್ ಅಲ್ಲಿ ಒಂದು ಪಾಯಿಂಟ್ ಆಫ್ ಟೈಮ್ ಏನ್ ನಡೀತಾ ಇರುತ್ತೆ ಅಂತ ಹೇಳುವಾಗ ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್ ಯೂಸ್ ಮಾಡ್ತೀವಿ. Sir, we can also use would be, no sir? ವುಡ್ ಬಿ ಅನ್ನೋದನ್ನ ಸೆಕೆಂಡ್ ಟೈಮ್ ಅಲ್ಲಿ ಯೂಸ್ ಮಾಡ್ತೀವಿ. Okay. ಫಸ್ಟ್ ಟೈಮ್ ಹೇಳ್ಬೇಕಂದ್ರೆ ವಿಲ್ ಬಿನೇ ಆಗತ್ತೆ. Yes, sir. ಅದನ್ನ ಕನ್ಫರ್ಮ್ ಮಾಡ್ಬೇಕಾದಾಗ ವುಡ್ ಬಿ ಆಗತ್ತೆ. ಫಸ್ಟ್ ವಿಲ್ ಬಿ ಅಂತ ಯೂಸ್ ಮಾಡಿ, ಅದು ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್. Okay, thanks. ರೈಟ್. ಸೊ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಯಾವಾಗ ಯೂಸ್ ಮಾಡ್ತೀವಿ ಅಂತಂದ್ರೆ ಸೊ ಅದನ್ನ ಪ್ರಾಬಬಿಲಿಟಿ ಬಹುಶಃ ಅಂತೀವಲ್ವಾ. Okay, sir. ಓಕೆ, ಸೊ ನಾನು ಇಂಗ್ಲಿಷ್ ಮೀಡಿಯಂ ಅಲ್ಲಿ ಓದಿದ್ರೆ ಹೇಳಿ ಸರ್. ಈ ಇಷ್ಟೊತ್ತಿಗಾಗ್ಲಿ ನಾನು ಇಂಗ್ಲಿಷ್ ಅಲ್ಲಿ ತುಂಬಾ ಚೆನ್ನಾಗಿ ಮಾತಾಡ್ತಾ ಇರ್ತಿದ್ದೆ ಅಂತ ನಾವು ಊಹೆ ಮಾಡ್ಕೊಂತೀವಲ್ವಾ. ಸೊ ಅದನ್ನ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಅಂತೀವಿ. ಇಫ್ ಐ ವುಡ್ ಹಾವ್ ಲೈಕ್ ಬೀನ್ ಇನ್ ಇಂಗ್ಲಿಷ್ ಮೀಡಿಯಂ, Studying in ಇಫ್ ಐ ಹ್ಯಾಡ್ ಸ್ಟಡಿಡ್ ಇನ್ ಇಂಗ್ಲಿಷ್ ಮೀಡಿಯಂ I would have been speaking good English by this time. Okay. Right? Yes, sir. ಇದನ್ನ ಫ್ಯೂಚರ್ ಪರ್ಫೆಕ್ಟ್, ಇದನ್ನ ಟೆನ್ಸಸ್ ಅಲ್ಲಿ ಹೇಳ್ತೀನಿ, ಅವಾಗ ನಿಮ್ಗೆ ಇನ್ನೂ ಅರ್ಥ ಆಗುತ್ತೆ. Okay, thank you. ಇವತ್ತು ವಿಲ್ ಮತ್ತೆ ವುಡ್ ಅರ್ಥ ಆಯ್ತಾ ನಿಮ್ಗೆ? ಅರ್ಥ ಆಯ್ತು ಸರ್. ಓಕೆ, ಥ್ಯಾಂಕ್ ಯು ಸೋ ಮಚ್. ನೈಸ್ ಟಾಕಿಂಗ್ ಟು ಯು. Thank you. ಗುಡ್ ನೈಟ್. ರೈಟ್ ವೀಕ್ಷಕರೇ, ಎಸ್ ಇಂಗ್ಲಿಷ್ ಕಲಿಬೇಕು ಅಂದ್ರೆ ಇಟ್ ಇಸ್ ನಾಟ್ ಜಸ್ಟ್ ಲೈಕ್ ಒನ್ ಮ್ಯಾನ್ ಶೋ ಅಂತಲ್ಲ. ಅಲ್ಲಿ ಲೈಕ್ ಯು ರಿಕ್ವೈರ್ ಲಾಟ್ ಆಫ್ ಗ್ರೂಪ್ ಬೇಕಾಗತ್ತೆ. ಅಲ್ಲಿ ಸಾಕಷ್ಟು ಡೌಟ್ಸ್ ಬರುತ್ತೆ. ಲೈಕ್ ಈಗ ಒಂದು ರೂಲ್ ನಾವು ಅರ್ಥ ಮಾಡ್ಕೊಂಡ್ರೆ ಅದೇ ರೂಲ್ ಅಂತಲ್ಲ, ದೇರ್ ವಿಲ್ ಬಿ ಡಿಫರೆಂಟ್ ರೂಲ್ಸ್ ಆಲ್ಸೋ, ಡಿಫರೆಂಟ್ ಸಿಚುವೇಶನ್ ಇರುತ್ತೆ. ಸೊ ಹಾಗಾಗಿ ಒನ್ ವೇ ಈಸ್ ಯು ಶುಡ್ ಸ್ಟಾರ್ಟ್ ಸ್ಪೀಕಿಂಗ್. ನೀವು ಮಾತಾಡ್ಲೇಬೇಕಾಗತ್ತೆ. ಯು ನೀಡ್ ಟು, ಆಸ್ ಐ ವಾಸ್ ಟೆಲಿಂಗ್ ಯು, ದ ಫಸ್ಟ್ ಥಿಂಗ್ ಶುಡ್ ಡೂ ಇಸ್ ಯು ಓಪನ್ ಯುವರ್ ಮೌತ್. ದಟ್ಸ್ ರೀಸನ್ ವೇರ್ ಯು ವಿಲ್ ಬಿ ಏಬಲ್ ಟು ಸ್ಪೀಕ್ ಇಂಗ್ಲಿಷ್. ಎನಿವೇಸ್, ಕಾಲ್ ರೆಡಿ, ಲೆಟ್ ಅಸ್ ಸ್ಪೀಕ್. ಹಲೋ ಹಲೋ, ಕಾರ್ತಿಕ್ ಸರ್. ಕಾರ್ತಿಕ್, ಹೇಳಿ ಕಾರ್ತಿಕ್. ಸರ್, ಡೈರೆಕ್ಟ್ ಸ್ಪೀಚ್ ಮತ್ತೆ ಇಂಡೈರೆಕ್ಟ್ ಸ್ಪೀಚ್ ಯಾವ್ದು ಸರ್ ಯೂಸ್ ಮಾಡೋದು? ಡೈರೆಕ್ಟ್ ಸ್ಪೀಚ್, ಸರ್. ಕಮ್ ಅಗೈನ್. ಡೈರೆಕ್ಟ್ ಸ್ಪೀಚ್ ಮತ್ತೆ ಇಂಡೈರೆಕ್ಟ್ ಸ್ಪೀಚ್ ಯಾವ್ದು ಸರ್ ಯೂಸ್ ಮಾಡೋದು? ಓಕೆ, ಡೈರೆಕ್ಟ್ ಸ್ಪೀಚ್ ಮತ್ತೆ ಇಂಡೈರೆಕ್ಟ್ ಸ್ಪೀಚ್ ಅಲ್ವಾ? ಎಸ್ ಸರ್. Right. ಡಿಫ್ರೆನ್ಸ್ ಏನು ಸರ್? ಅಬ್ಸಲ್ಯೂಟ್. ಈಗ ನೀವು ನನ್ನ ಜೊತೆ ಮಾತಾಡ್ತಿದ್ದೀರಲ್ವಾ, ಎಸ್ ಸರ್. ಇದನ್ನ ಡೈರೆಕ್ಟ್ ಸ್ಪೀಚ್ ಅಂತ ಹೇಳ್ತೀವಿ. ಓಕೆ ಸರ್. ಟಿವಿ ವಾಲ್ಯೂಮ್ನ ಮ್ಯೂಟ್ ಮಾಡಿದ್ದೀರಾ? ಎಸ್ ಸರ್. ಸರಿ. ಸೊ ಇಂಡೈರೆಕ್ಟ್ ಸ್ಪೀಚ್ ಅಂತಂದ್ರೆ ಓಕೆ. ಈಗ ನೀವೇನ್ ನನ್ನ ಜೊತೆ ಮಾತಾಡಿದಿರೋ, ಏನು ಸರ್? ಈಗ ನನ್ನ ಜೊತೆ ಏನ್ ಮಾತಾಡ್ತಿದ್ದೀರಲ್ವಾ, ಹೌದು ಸರ್. ಈ ಸನ್ನಿವೇಶನ ನೀವು ಬೇರೆಯವ್ರಿಗೆ ಹೇಳ್ತಾ ಇದ್ದೀರಾ. ಏನಂತ, ನಾನು ಚಂದ್ರಶೇಖರ್ ಸರ್ ಕಾಲ್ ಮಾಡಿದ್ದೆ, ಓಕೆ. ಈ ತರ ಮಾತಾಡಿದೆ, ಅವ್ರು ನನ್ಗೆ ಈ ತರ ಹೇಳಿದ್ರು, ಅದನ್ನ ಇಂಡೈರೆಕ್ಟ್ ಸ್ಪೀಚ್ ಅಂತ ಹೇಳ್ತೀವಿ. ಓಕೆ ಸರ್. ರೈಟ್. ಎಕ್ಸಾಂಪಲ್ ಈಗ ನಾನು ಹೇಳ್ತೀನಿ, ಲೈಕ್ ಈಗ ನೀವು ನನ್ನ ಜೊತೆ ಮಾತಾಡ್ತಿರಲ್ಲ, ನೀವು ಕೇಳ್ತೀರ ನಿಮ್ಮ ಹೆಸರೇನು ಅಂತ ಕೇಳ್ತೀರಾ, ಐ ಆಮ್ ಚಂದ್ರಶೇಖರ್ ಅಂತ ನಾನು ಹೇಳ್ತೀನಿ. ಓಕೆ. ಓಕೆ, ಸೊ ನೀವೇನ್ ಮಾಡ್ಕೊಂಡಿದ್ರೆ ಐ ಆಮ್ ಅನ್ ಇಂಗ್ಲಿಷ್ ಟೀಚರ್ ಅಂತ ಹೇಳ್ತೀನಿ. ಇದು ಎರಡು ಸೆಂಟೆನ್ಸ್. ಓಕೆ. ಐ ಆಮ್ ಚಂದ್ರಶೇಖರ್, ಐ ಆಮ್ ಅನ್ ಇಂಗ್ಲಿಷ್ ಟೀಚರ್. ಇದನ್ನ ಡೈರೆಕ್ಟ್ ಆಗಿ ನಿಮ್ಗೆ ಹೇಳೋದ್ರಿಂದ ಇದನ್ನ ಡೈರೆಕ್ಟ್ ಸ್ಪೀಚ್ ಅಂತ ಹೇಳ್ತೀವಿ. ಓಕೆ ಸರ್. ನೀವು ಬೇರೆಯವ್ರಿಗೆ ಹೇಳ್ಬೇಕು ಅಂದ್ರೆ ಓಕೆ ಸರ್. he said that he was Chandrasekhar and he was an English teacher. ಓಕೆ. ಇದನ್ನ ಇಂಡೈರೆಕ್ಟ್ ಸ್ಪೀಚ್ ಅಂತ ಹೇಳ್ತೀವಿ. ಓಕೆ. ಸರಿನಾ? ಹಲೋ. ಹಾ, ಹೇಳಿ. ಸರ್, ಕುಡ್ನ ಸಮ್ ಟೈಮ್ ಪ್ರೆಸೆಂಟ್ ಯೂಸ್ ಮಾಡ್ತಾರಲ್ಲ ಸರ್? ಅದನ್ನ ರಿಕ್ವೆಸ್ಟ್ ಅಲ್ಲಿ ಮಾಡುವಾಗ ಅದು ಪ್ರೆಸೆಂಟ್ ಅಲ್ಲಿ ಆಗುತ್ತೆ. ಓಕೆ ಸರ್. ರಿಕ್ವೆಸ್ಟ್ ಅಲ್ಲಿ ಪ್ರೆಸೆಂಟ್ ಪಾಸ್ಟ್ ಟೆನ್ಸ್ ಏನ್ ಬರಲ್ಲ. ಕುಡ್ ಅನ್ನೋದನ್ನ ಅಬ್ಸಲ್ಯೂಟ್ಲಿ ಪಾಸ್ಟ್ ಟೆನ್ಸ್ ಅಂತಾನೆ ಹೇಳ್ಬೋದು. ಬಟ್ ರಿಕ್ವೆಸ್ಟ್ ಮಾಡುವಾಗ ನಾವು ಜಾಸ್ತಿ ರೆಸ್ಪೆಕ್ಟ್ ಕೊಟ್ಟು ರಿಕ್ವೆಸ್ಟ್ ಮಾಡ್ಬೇಕಲ್ಲ. ಎಕ್ಸಾಂಪಲ್, ಸ್ವಲ್ಪ ಜೋರಾಗಿ ಮಾತಾಡಿ ಅಂತ ನಾನು ಹೇಳ್ಬೇಕು. ಓಕೆ ಸರ್. ಅವಾಗ ಕುಡ್ ಯು ಸ್ಪೀಕ್ ಲೌಡ್ಲಿ ಅಂತ ನಾನು ನಿಮಗೆ ರಿಕ್ವೆಸ್ಟ್ ಮಾಡಿ. ಈ ಕುಡ್ ಯು ಅನ್ನೋದನ್ನ ರಿಕ್ವೆಸ್ಟ್ ಮಾಡುವಾಗ ನಾವು ಪ್ರೆಸೆಂಟ್ ಅಲ್ಲಿ ಯೂಸ್ ಮಾಡ್ತೀವಿ. ಓಕೆ. ಅರ್ಥ ಆಯ್ತಾ? ಓಕೆ ಸರ್. ಎನಿ ಡೌಟ್ಸ್? ಸಿನ್ಗೆ ಆಪೋಸಿಟ್ ವರ್ಡ್ ಏನು ಸರ್? ಸಿನ್ಗ ಎಸ್ ಸರ್. ಗುಡ್ನೆಸ್ ಅಂತ. ಎಸ್ ಸರ್. ಸಿನ್ ಅಂದ್ರೆ ಪಾಪ ಅಂತ, ಎಸ್ ಸರ್. ಪುಣ್ಯ ಅನ್ನೋದಕ್ಕೆ ಗುಡ್ನೆಸ್ ಅಂತೀವಿ. GUGNESS. ಓಕೆ ಸರ್. ಆಯ್ತಾ? ಓಕೆ ಸರ್. ಓಕೆ, ಥ್ಯಾಂಕ್ ಯು ಸೋ ಮಚ್. ನೈಸ್ ಟಾಕಿಂಗ್ ಟು ಯು. ಓಕೆ. ಗುಡ್ ನೈಟ್. ರೈಟ್ ವೀಕ್ಷಕರೇ, ವೆಲ್, ನಿಮಗೂ ಪ್ರಶ್ನೆ ಇದ್ರೆ ಯು ಕ್ಯಾನ್ ಕಾಲ್ ಮೀ ಅಂಡ್ ಸ್ಪೀಕ್ ಟು ಮೀ ಆನ್ 08043339333. ರೈಟ್. ಸೊ ವಿಲ್ ಮತ್ತೆ ವುಡ್ ಬಗ್ಗೆ ಡಿಸ್ಕಸ್ ಮಾಡ್ತಿದ್ವಿ. ಸೊ ವಿಲ್ ಅಂದ್ರೆ ಇಟ್ ಟಾಕ್ಸ್ ಅಬೌಟ್ ಫ್ಯೂಚರ್. ವುಡ್ ಅಂತಂದ್ರೆ ಫ್ಯೂಚರ್ ನ ಪಾಸ್ಟ್ ಆಗಿ ಮಾತಾಡುವಾಗ ಸೊ ವುಡ್ ನ ಯೂಸ್ ಮಾಡ್ತೀವಿ. ಸೊ ಅದರ್ವೈಸ್ ಇನ್ನು ವುಡ್ ಅಂತಂದ್ರೆ ಪಾಸ್ಟ್ ಹ್ಯಾಬಿಚುವಲ್ ಆಕ್ಟಿವಿಟಿ ಅಂದ್ರೆ ಕ್ರಿಯೆ, ಮುಂದೆ ಹಿಂದೆ ತುಂಬಾ ಸಾರಿ ಆಗ್ತಾ ಇತ್ತು ಅಂತ ಯೂಸ್ ಮಾಡುವಾಗ ವುಡ್ ನ ಯೂಸ್ ಮಾಡ್ತೀವಿ. ಸೊ ಅಥವಾ ಲೈಕ್ ಅಂತ ಪದ ಸೇರಿಸಿ ಅದನ್ನ ಯೂಸ್ ಮಾಡ್ತೀವಿ. ಸೊ ಅದನ್ನ ಪ್ರಶ್ನಾರ್ಥಕವಾಗಿ ಕೇಳುವಾಗ ಬೇರೆಯವ್ರಿಗೆ ಲೈಕ್ ಪ್ರಿಫರೆನ್ಸ್ ತಗೋಬೇಕಾದಾಗ, ಪ್ರಿಫರೆನ್ಸ್ ಕೇಳಬೇಕಾದಾಗ, ಸೊ ಅವ್ರ ಇಷ್ಟ ಕೇಳಬೇಕಾದಾಗ, ದಟ್ ಟೈಮ್ ವಿ ಆಸ್ಕ್ ವುಡ್, ಸ್ಪೆಷಲಿ ಇನ್ ದ ಹಾಸ್ಪಿಟಾಲಿಟಿ ಲ್ಯಾಂಗ್ವೇಜ್ ಅಲ್ಲಿ ಯೂಸ್ ಮಾಡ್ತೀವಿ. ಸೊ ಕಾಲರ್ ರೆಡಿ, ಲೆಟ್ ಅಸ್ ಸ್ಪೀಕ್ ನೌ. ಹಲೋ. ಹಲೋ. ಎಸ್
ಸರ್ ನನ್ನ ಹೆಸರು ಶರತ್ ಅಂತ. ಎಸ್ ಮಿಸ್ಟರ್ ಶರತ್. ಸರ್ ನನಗೆ ಅಂದ್ರೆ ಇಂಗ್ಲಿಷ್ ಅಷ್ಟು ಕರೆಕ್ಟ್ ಆಗಿ ಬರಲ್ಲ. ಓಕೆ ಸರ್ ಫಸ್ಟ್ ನಾನು ಈಗ ಕಲಿತಾ ಇದ್ದೀನಿ, ಬಟ್ ಅದು ಆರ್ಟಿಕಲ್ಸ್ ಅಲ್ಲಿ ಈಗ ನಾವು ಯೂಸ್ ಮಾಡ್ತೀವಲ್ವಾ ಹೌದು ಸರ್,